ಹಾಯ್ ಫ್ರೆಂಡ್ಸ್, ಇಡ್ಲಿ ಮತ್ತು ಚಟ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ದೋಸೆ ಬ್ಯಾಟರೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಅದಕ್ಕೆ ಸ್ವಲ್ಪ ಒಂದು ನೈಟ್ ನೆನೆಸಿ ಇಟ್ಟು ಮತ್ತು ಮಿಕ್ಸಿಗೆ ಹಾಕಿ ಒಂದು ನೈಟೆಲ್ಲ ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ಸ್ವಲ್ಪ ಸೋಡಾ ಹಾಕಿ ಮಿಕ್ಸ್ ಮಾಡಿ ಇಡಬೇಕು. ನಾವು ದೋಸೆ ಮಾಡ್ಕೊತೀವಿ ಅಂದಾಗ ಮಿಕ್ಸ್ ಮಾಡಿ ಇಡಬೇಕು. ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ, ಯಾಕಂದರೆ ಉಪ್ಪೆಲ್ಲ ಚೆನ್ನಾಗಿ ಇದಾಗಬೇಕಲ್ವ, ಅದಕ್ಕೆ ಮಿಕ್ಸ್ ಮಾಡಿ ಇಡಬೇಕು. ಮತ್ತು ಉಪ್ಪೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದಾದಮೇಲೆ ಮತ್ತು ಚಟ್ನಿಗೆ ಅಂತ ನೋಡಿ ಮಿಕ್ಸ್ ಮಾಡಿದ್ದಾಯಿತು. ಮತ್ತು ಚಟ್ನಿಗೆ ಅಂದ್ಬಿಟ್ಟು ನೋಡಿ ಕಡಲೆ ಬೀಜ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾವ ಥರ ಎಲ್ಲ ಆಗ್ತದೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಯಾವ ಥರ ಎಲ್ಲ ಫ್ರೈ ಮಾಡ್ಕೊತೀವೋ ಆ ಥರ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿಗಂತೂ ತುಂಬಾ ರುಚಿಯಾಗಿರುತ್ತೆ. ಮತ್ತು ಹೆಲ್ತಿ ಫುಡ್ಡು ಅಲ್ವಾ ಇಡ್ಲಿ, ಮತ್ತು ಎಣ್ಣೆನೂ ಇರೋದಿಲ್ಲ. ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ನಮ್ಮ ಮಗುನೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾಳೆ. ಮತ್ತು ನಮ್ಮ ಮನೆಯವರು ಅಷ್ಟೇ ಇಡ್ಲಿ ಮತ್ತು ಚಟ್ನಿ ಆದರೆ ತಿಂತಾರೆ, ಯಾಕಂದರೆ ಹೆಲ್ತಿ ಫುಡ್ಡು, ಮಸಾಲ ಇರೋದಿಲ್ಲ. ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಮಕ್ಳಿಗೂ ಲಂಚ್ ಬಾಕ್ಸ್ಗೆ ಹಾಕಿ ಕಳಿಸಿದ್ರೆ ಒಳ್ಳೆ ಹೆಲ್ತಿನೂ ಹೇಳ್ತೀನಿ. ಮತ್ತು ನಮ್ಮ ಮೈಗೆ ಹುಷಾರಿಲ್ಲ ಅಂದರೂ ಬರೀ ಇಡ್ಲಿ ಮಾಡ್ಕೊಂಡು ಚಟ್ನಿ ಮಾಡ್ಕೊಂಡ್ರು ಮಾಡ್ಕೋಬೋದು. ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಈ ಥರ ಎಲ್ಲ ಫ್ರೈ ಮಾಡ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಫ್ರೈ ಮಾಡಿಕೊಂಡು ಮತ್ತು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಮಾಡಿಕೊಂಡು ನಾವು ಇಡ್ಲಿ ಸಾಂಬಾರು ಮತ್ತು ಸಾಂಬಾರೆಲ್ಲ ಮಾಡೋಕ್ಕೆ ಮತ್ತು ಬೇಳೆ ಎಲ್ಲ ಹಾಕ್ಬೇಕಲ್ವ, ಮತ್ತು ತುಂಬಾ ಸಮಯ ಹಿಡಿಯುತ್ತೆ. ಚಟ್ನಿ ಆದರೆ ಬೇಗನೆ ಆಗುತ್ತೆ, ತುಂಬ ಸಮಯನೂ ಹಿಡಿಯೋದಿಲ್ಲ, ಬೇಗ ಮಾಡ್ಕೋಬೋದು. ಇಡ್ಲಿ ಆ ಕಡೆ ಹುಯ್ದಿಟ್ಬಿಟ್ಟು ಈ ಕಡೆ ಚಟ್ನಿ ಮಾಡ್ಕೋಬೋದು. ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗೂ ರುಚಿಯಾಗೂ ಇರುತ್ತೆ. ಮತ್ತು ಬೇಳೆ ಎಲ್ಲ ಮಾಡಬೇಕಂದ್ರೆ ತುಂಬ ಸಮಯನೂ ಹಿಡಿಯುತ್ತೆ ಸಾಂಬಾರಿಗೆ, ಮತ್ತು ಲೇಟ್ ಆಗುತ್ತಲ್ವ. ಅದಕ್ಕೋಸ್ಕರ ಇದು ಬೇಗನೆ ಆಗುತ್ತೆ ಚಟ್ನಿ ಮಾಡಿದ್ರೆ. ನೋಡಿ ಯಾವ ಥರ ಎಲ್ಲ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು. ಮತ್ತು ಒಂದು ಸ್ವಲ್ಪ ಅದೆಲ್ಲ ಫ್ರೈ ಮಾಡಿದ್ದಾಯ್ತಲ್ಲ ಕಡಲೆ ಬೀಜ, ಅದೆಲ್ಲ ಸಿಪ್ಪೆ ಸುಳ್ಕೋಬೇಕು. ಮತ್ತು ಇನ್ನೊಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಲ್ಲ ಕಾದಿದ್ದಾದಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಇಟ್ಕೊಂಡಿರಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಈ ಥರ ಗೋಲ್ಡನ್ ಕಲರ್ ಈರುಳ್ಳಿ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಗೋಲ್ಡನ್ ಕಲರ್ ಬಂದರೆ ತುಂಬಾ ರುಚಿಯಾಗೂ ಇರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಅದಕ್ಕೋಸ್ಕರ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಅಂದಾಗ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ನೀಟಾಗಿ ಮಾಡಿಟ್ಕೊಂಡಿರ್ಬೇಕು. ನೋಡಿ ಬೆಳ್ಳುಳ್ಳಿ ಈಗ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಮತ್ತು ಕಡಲೆಬೇಳೆ ಬೆಳ್ಳುಳ್ಳಿ ಎಲ್ಲ ಮಾಡಿ ಫ್ರೈ ಮಾಡ್ಕೋಬೇಕು. ಅದರೊಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಗೋಲ್ಡನ್ ಕಲರ್ ಬರಬೇಕು. ಇದು ಕಡಲೆಬೇಳೆ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ. ಅದಕ್ಕೋಸ್ಕರ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಮಿಕ್ಸ್ ಮಾಡಿಲ್ಲ ಅಂದರೆ ಅದು ಸೀದೋಗುತ್ತೆ ಮತ್ತು ತಳ ಅಂಟ್ಬಿಡುತ್ತೆ. ಆ ಥರ ನೋಡಿ ಒಂಥರ ಬ್ಲಾಕಾಗಿ ಆಗ್ಬಿಟ್ಟು ಕಹಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾ ಇರಬೇಕು. ಮತ್ತು ಒಣಮೆಣ್ಸಿನ್ಕಾಯಿ ನಮ್ಮ ಖಾರಕ್ಕೆ ನಾವು ಖಾರ ಎಷ್ಟು ತಿಂತೀವೋ ಅಷ್ಟು ಖಾರಕ್ಕೆ ಅಂದ್ಬಿಟ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹುಳಿ ಎಲ್ಲ ನೆನೆಸಿ ಇಟ್ಕೊಂಡಿರಬೇಕು. ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಈ ಥರ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇಡ್ಲಿಗೆ ಅಂತೂ. ನೋಡಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಕೆಳಗಡೆ ತಳ ಅಂತೀನಿ ಇದು ಸೀದೋಗುತ್ತಲ್ವ, ಅದಕ್ಕೆ. ನೋಡಿ ಕಡಲೆ ಬೀಜ ಎಲ್ಲ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಲ್ಲ ಮಿಕ್ಸಿಗೆ ಹಾಕೋಣ ಅಂದ್ಬಿಟ್ಟು ಸಿಪ್ಪೆ ಸುಲಿದು ಚೆನ್ನಾಗಿ ನೀಟಾಗಿ ಮಾಡಿ ಕಡಲೆ ಬೀಜ ಇಟ್ಕೊಂಡಿರಬೇಕು. ಮತ್ತು ಹುಣಸೆಹಣ್ಣು ನಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹುಳಿ ಹಾಕ್ಕೊಂಡು ಮತ್ತು ಮಿಕ್ಸಿಗೆ ಹಾಕ್ಕೋಬೇಕಲ್ವ, ಅದಕ್ಕೋಸ್ಕರ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ನೋಡಿ ಹುಳಿ ಬೇಕಾಗಿತ್ತು ಅಷ್ಟು ಹುಳಿ ಹಾಕ್ಕೊಂಡಿದ್ದೀನಿ. ಮತ್ತು ಅದೆಲ್ಲ ಫ್ರೈ ಮಾಡ್ಕೊಂಡಿರ್ತೀರಲ್ವ ಅದು ಎಲ್ಲ ಎತ್ತಿ ನೋಡಿ ಅದರೊಳಗಡೆ ಹಾಕ್ತಾಯಿದ್ದೀನಿ. ಅದೆಲ್ಲ ಹಾಕಿ ಮತ್ತು ಒಂದು ಸ್ವಲ್ಪ ರುಬ್ಕೊಂಡು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇಡ್ಲಿ ಹುಯ್ದಿಕ್ಕೋಣ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಇಡ್ಲಿಗೆ ನೋಡಿ ಇದು
ಸ್ವಲ್ಪ ಎಣ್ಣೆ ಸವರಿ ಎಣ್ಣೆ ಎಲ್ಲ ಸವರಿದಾಯ್ತಲ್ವ, ಮತ್ತು ಇಡ್ಲಿ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಇಡ್ಲಿಗೆ ನೋಡಿ ಯಾವ ಥರ ಎಲ್ಲ ಹುಯ್ತಾ ಇದ್ದೀನಿ ಅಂದ್ಬಿಟ್ಟು, ನಮ್ಮದು ಸ್ವಲ್ಪ ಚಿಕ್ಕ ಇಡ್ಲಿ ನೋಡಿ ಹುಯ್ತಾ ಇದ್ದೀನಿ, ಯಾವ ಥರ ಎಲ್ಲ ಹುಯ್ತಾ ಇದ್ದೀನಿ. ನಮ್ಮ ಮಗುಗೂ ಸ್ಕೂಲ್ ಟೈಮ್ ಆಗುತ್ತೆ ಅಂದ್ಬಿಟ್ಟು ಬೇಗನೆ ಮಾಡ್ತಾಯಿದ್ದೀನಿ ನೋಡಿ. ಯಾವ ಥರ ಎಲ್ಲ ಇಡ್ಲಿ ಹುಯ್ತಾ ಇದ್ದೀನಿ ಅಂದ್ಬಿಟ್ಟು ಇಷ್ಟಿಟ್ಟು ಹುಯ್ದುಬಿಟ್ಟು ಮತ್ತು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಬಿಟ್ಟು ಮತ್ತು ಸ್ಟವ್ ಮೇಲೆ ಇಟ್ಟರೆ ಇಡ್ಲಿ ರೆಡಿ ಆಗುತ್ತೆ ನೋಡಿ. ಯಾವ ಥರ ಎಲ್ಲ ಹುಯ್ತಾ ಇದ್ದೀನಿ ಅಂದ್ಬಿಟ್ಟು ತುಂಬಾ ರುಚಿಯಾಗಿರುತ್ತೆ, ಸಾಫ್ಟಾಗೂ ಇರುತ್ತೆ ಫ್ರೆಂಡ್ಸ್. ತಿನ್ನೋಕ್ಕೆ ಚಟ್ನಿ ಮತ್ತು ಇಡ್ಲಿ ಅಂತೂ ತುಂಬಾ ರುಚಿಯಾಗೂ ಇರುತ್ತೆ ನೋಡಿ. ಯಾವ ಥರ ಇರುತ್ತೆ ಮತ್ತು ಹೆಲ್ತಿ ಫುಡ್ಡು, ಹೆಲ್ತಿನೇ ಅಲ್ವಾ ಇಡ್ಲಿ ಎಲ್ಲ, ಹೆಲ್ತಿ ಅಲ್ವಾ. ಮತ್ತು ಮೈಗೂ ಹುಷಾರಿಲ್ಲ ಅಂದಾಗ ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ಸ್ವಲ್ಪ ಇಡ್ಲಿ ಆದರೆ ಸ್ವಲ್ಪ ತಿನ್ಬೋದು. ಅದಕ್ಕೋಸ್ಕರ ನೋಡಿ ಯಾವ ಥರ ಎಲ್ಲ ಹುಯ್ತಾ ಇದ್ದೀನಿ ಅಂದ್ಬಿಟ್ಟು ಈ ಥರ ಎಲ್ಲ ಹುಯ್ದು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಮತ್ತು ನೋಡಿ ಇಡ್ಲಿ ಪಾತ್ರೆಯಲ್ಲಿ ಇಡ್ತಾಯಿದ್ದೀನಿ. ಇಡ್ಲಿ ಪಾತ್ರೆಯಲ್ಲೆಲ್ಲ ಇಟ್ಟು ಮತ್ತು ಮುಚ್ಚಿಟ್ಟು ನೋಡಿ, ಅದು ಚಿಕ್ಕದಿಟ್ಬಿಟ್ಟು ದೊಡ್ಡದಿಟ್ಬಿಟ್ಟಿದ್ದಲ್ವ, ಅದಕ್ಕೆ ಚಿಕ್ಕದಿಟ್ಟು ಮತ್ತು ಇನ್ನು ಸ್ವಲ್ಪ ದೊಡ್ಡದಿಟ್ಟು ಸ್ಟವ್ ಮೇಲೆ ಇಡಬೇಕು ನೋಡಿ. ಈಗ ಇನ್ನು ಸ್ವಲ್ಪ ದೊಡ್ಡದಿಟ್ಟು ಸ್ಟವ್ ಆಮೇಲೆ ಇಡಬೇಕು. ಮತ್ತು ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಎಲ್ಲ ಹಾಕಿ, ಸಾಸಿವೆ ಸ್ವಲ್ಪ ಸಿಟ್ಲಿದ್ದಾದಮೇಲೆ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕಬೇಕು ನೋಡಿ. ಸಾಸಿವೆ ಈಗ ಸಿಟ್ಲ್ತಾ ಇದೆ, ಸಾಸಿವೆ ಎಲ್ಲ ಸಿಟ್ಲಿದ್ದಾಗಿದೆ ಅಂದಾಗ ಸಾಸಿವೆ ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚಟ್ನಿ ಮಾಡಿರ್ತೀರಲ್ವ, ಚಟ್ನಿ ಎಲ್ಲ ಹಾಕ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್, ತುಂಬಾ ರುಚಿಯಾಗಿರುತ್ತೆ ನೋಡಿ. ಈಗ ಸಾಸಿವೆ ಎಲ್ಲ ಸ್ವಲ್ಪ ಸಿಟ್ಲ್ಬೇಕಲ್ವ, ಅದಕ್ಕೆ ಸಿಟ್ಲ್ತಾ ಇದೆ ನೋಡಿ. ಚೆನ್ನಾಗಿ ಸ್ವಲ್ಪ ಸಿಟ ಅಂತ ಸಿಟ್ಲ್ತಾ ಇದೆ. ಈ ಥರ ಎಲ್ಲ ಆಗಿದ್ದಾದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಬೇಕು ನೋಡಿ. ಈಗ ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ನೋಡಿ, ಈಗ ಹಾಕ್ತಾಯಿದ್ದೀನಿ ಮತ್ತು ಚಟ್ನಿ ರೆಡಿ ಆಗಿದೆ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.